ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಲಸಿನಕಾಯಿ ಕಬಾಬನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬರುವಂತಹ ಈ ಕಬಾಬನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಲಸಿನಕಾಯಿಯನ್ನು ತಗೊಂಡು ಇದನ್ನು ಸಿಪ್ಪೆಯನ್ನು ಬಿಡಿಸ್ಕೋಬೇಕು. ಸಿಪ್ಪೆಯನ್ನು ಬಿಡಿಸುವ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ತಾಗಿಸ್ಕೊಂಡ್ರೆ ಅದೇನಿದೆ ಅಂಟು ಕೈಗೆ ಜಾಸ್ತಿ ಅಂಟಲ್ಲ. ಅಂಟಿದ್ರೂ ಕೂಡ ತೊಳೆದ ತಕ್ಷಣ ಹೋಗಿಬಿಡುತ್ತೆ ತುಂಬ ಬೇಗ. ಇಲ್ಲಿ ನಾನು ಹಲಸಿನಕಾಯಿಯನ್ನು ಈ ರೀತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನೋಡ್ತಿರ್ಬೋದು. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ತಕ್ಕೋಬೇಕು, ಕೈಯೆಲ್ಲ ಇದಾಗುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಈ ರೀತಿಯಾಗಿ ನಾನು ಇದನ್ನ ಹೋಳುಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ನೀಟಾಗಿ ಹೋಳುಗಳನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡ್ರೆ ಈ ಕಬಾಬ್ ಏನಿದೆ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಇದನ್ನು ನೀರಲ್ಲಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟು ಅದರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಒಂದು 2ರಿಂದ 3 ವಿಜಿಲಾದರೂ ಇದನ್ನು ಬೇಯಿಸ್ಕೋಬೇಕು. ಆಗ ಮಾತ್ರ ಅದು ಬೇಯುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ. ಈ ರೀತಿಯಾಗಿ ನೀಟಾಗಿ ಕುದಿಸ್ಕೊಂಡು ಸರಿಯಾಗಿ ಬೇಯಿಸ್ಕೋಬೇಕು. ಒಂದು 3 ವಿಜಿಲಾದರೂ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಸ್ಪೂನ್ನಷ್ಟು 2-2.5 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು ಕಾಳು ಮೆಣಸಿನ ಪುಡಿ, ಹಾಗೆ 1 ಸ್ಪೂನು ಗರಂ ಮಸಾಲ, ಹಾಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 4 ಸ್ಪೂನಿನಷ್ಟು ನಾನು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಎಲೆಗಳು, ಇದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ಳುವಂಥದ್ದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆ ರಸ, ಈ ಲಿಂಬೆ ರಸವನ್ನು ತೊಗೊಂಡಿದ್ದೀನಿ. ಒಂದು ಲಿಂಬೆ ಹಣ್ಣಿನ ರಸವನ್ನು ತಗೊಂಡು ಈ ರೀತಿಯಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಳುವಂಥದ್ದು. ಈ ಕಬಾಬ್ ಏನಿದೆ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆ ಇದರಲ್ಲಿ ಈಗ ಏನೆಂದರೆ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಲಿಕ್ಕಾಗುತ್ತೆ. ಈಗ ಕಾಯಿಗಳೆಲ್ಲ ಸಣ್ಣದಿರುವಾಗಲೇ ಚಿಗುರು ಇರುವಾಗಲೇ ಈ ರೀತಿಯೆಲ್ಲ ಒಂದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಿ ಇದೆಲ್ಲ ಯಾವಾಗಲೂ ಸಿಗ್ತಿರುತ್ತೆ. ನೀವು ನೋಡ್ತಿರ್ಬೋದು. ಇದನ್ನು ಹಾಕಿ ಈಗ ಮಿಕ್ಸ್ ಮಾಡುವಂಥದ್ದು, ನೀಟಾಗಿ ಮಿಕ್ಸ್ ಮಾಡುವಂಥದ್ದು. ಇದನ್ನು ಕಲಸಿ ಒಂದು 10 ನಿಮಿಷಗಳ ಕಾಲ ಸೈಡಿಗೆ ಇಟ್ಟರೆ ಸಾಕಾಗ್ತದೆ. ಮ್ಯಾರಿನೇಟ್ ಮಾಡಿ ತುಂಬ ಹೊತ್ತು ಏನು ಬೇಕಾಗಲ್ಲ. ಅಂದರೆ ಈಗ ಕಲಸಿದ ತಕ್ಷಣವೂ ಕೂಡ ಮಾಡ್ಕೋಬೋದು, ತುಂಬ ಬೇಗ ಆಗುತ್ತೆ. ಇದಕ್ಕೆ ಮೊಟ್ಟೆಯನ್ನು ಹಾಕ್ಕೊಳ್ಳುವವರು ಬೇಕಾದ್ರೆ ಹಾಕ್ಕೋಬೋದು. ಯಾಕಂದರೆ ಅದು ಕೂಡ ಏನು ಕೋಟಿಂಗ್ ಇದೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ನಾವು ಮೊಟ್ಟೆ ಹಾಕಿಲ್ಲ, ವೆಜಿಟೇರಿಯನ್ ಫುಲ್ ಅವರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮೊಟ್ಟೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋರು ಮೊಟ್ಟೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಹಲಸಿನಕಾಯಿಂದ ಸಾಕಷ್ಟು ವೆರೈಟಿಗಳನ್ನು ಮಾಡ್ಬೋದು. ನಾನಿಲ್ಲಿ ಕಬಾಬನ್ನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬ್ ಅಂತ ನೋಡ್ತಿರ್ಬೋದು. ಇದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.